ನಮಸ್ಕಾರ. ಪ್ರಥಮ ವರ್ಷ ಇಂಜಿನಿಯರಿಂಗ್ ಓದುತ್ತಿರುವ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ ಎಲ್ಲರಿಗೂ ಮತ್ತು SVY ಕರ್ನಾಟಕ ಅಪ್ಡೇಟ್ಸ್ ಚಾನೆಲ್ಗೂ ಸ್ವಾಗತ ಸುಸ್ವಾಗತ. ಈಗ ಪ್ರಥಮ ವರ್ಷ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಫಸ್ಟ್ ಸೆಮ್ ಎಕ್ಸಾಮ್ ಎಲ್ಲೋ ಕಾಂಪ್ಲೀಟೇಟ್ ಮಾಡೋಕೆ ಬಂದಿದೆ. ಈಗಾಗಲೇ ಸುಮಾರು 4ರಿಂದ 5 ಪರೀಕ್ಷೆಗಳನ್ನು ಅವರು ಬರೆದಿದ್ದಾರೆ. ಇನ್ನು ಕೇವಲ 2ರಿಂದ 3 ಪರೀಕ್ಷೆಗಳನ್ನು ಬರೆದಿದ್ರೆ ಕಾಂಪ್ಲೀಟೆಡ್ ಆಯಿತು ಫಸ್ಟ್ ಸೆಮ್ ಎಕ್ಸಾಮ್. ಹಾಗಾದರೆ ಸರ್, ನನಗೆ ಈಗ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬರೆದು ಬಂದೀನಿ ಅಂತ ಕೇಳ್ತಾ ಇದ್ರೆ ಡೌಟು ಯಾರಾದರೂ ಸ್ಟೂಡೆಂಟ್ಸ್. ನಿಮಗೆ ಸಪ್ಲೈ ಕೂಡ ಇರುತ್ತೆ ಮೇಕಪ್ ಅಂತ. ಆ ಎಕ್ಸಾಮ್ ಅನ್ನು ನೀವು ಫೀಸ್ ಕಟ್ಕೊಂಡು ಬರೀಬೇಕಾಗುತ್ತೆ. ಅದು 350 ರುಪೀಸ್ ಏನೋ ಇರುತ್ತೆ ಒಂದು ಸಬ್ಜೆಕ್ಟ್. ಇನ್ನು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫಸ್ಟ್ ಸೆಮ್ PTU ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರುತ್ತಾರೆ ನಮ್ಮ ವಿದ್ಯಾರ್ಥಿನಿಯರು. ಹಾಗಾದರೆ 100% ಖಚಿತ ಮಾರ್ಚ್ 10ನೇ ತಾರೀಕು ಒಳಗಡೆ ನಿಮ್ಮ ರಿಸಲ್ಟ್ ಅನ್ನು ನೀವು ನೋಡಬಹುದು. ಇಲ್ಲಪ್ಪ ಅಂದರೆ ಒಂದೇ ಒಂದು ಎಡವಟ್ಟು ಆಗಿದೆ ಈ ವರ್ಷ. ಅದು ಏನು ಅಂದರೆ ವಿದ್ಯಾರ್ಥಿಗಳೇ, ಪ್ರತಿಯೊಂದು ವರ್ಷ ಕ್ಯಾಟ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿ ನಡೆಸಿ ಫೈನಲ್ ಎಕ್ಸಾಮ್ ಅಲ್ಲಿ ಯಾವುದೇ ಸೆಮ್ ಆಗಲಿ ಫಸ್ಟ್ ಕ್ಯಾಟ್ ಎಕ್ಸಾಮ್ ನಡೆಸಿ ನಂತರ ಉಳಿದ 7 ಸಬ್ಜೆಕ್ಟ್ ಎಕ್ಸಾಮ್ಸ್ ಅನ್ನು ನಡೆಸ್ತಾ ಇದ್ದರು. ಈ ವರ್ಷ ಹಾಗಿಲ್ಲ, ರಿವರ್ಸ್ ಆಗಿದೆ. ಈಗ 7 ಸಬ್ಜೆಕ್ಟ್ಸ್ ಎಕ್ಸಾಮ್ ಕಂಪ್ಲೀಟ್ ಆದ ನಂತರ ಕ್ಯಾಟ್ ಎಕ್ಸಾಮ್ ನಡೆಯುತ್ತೆ. ಅದು ಸೆಕ್ಷನ್ ವೈಸ್ ಇರುತ್ತೆ. ಇಂತಹ ಸೆಕ್ಷನ್ ಈ ದಿನ ಅಂತ ಇರುತ್ತೆ. ಟೋಟಲ್ 10 ಡೇಸ್ ನಡೆಸ್ತಾರೆ. ಮಾರ್ಚ್ 3 ಟು ಮಾರ್ಚ್ 13ವರೆಗೆ ಇರುತ್ತೆ. ಹಾಗಾದರೆ ನಿಮ್ಮ ರಿಸಲ್ಟ್ ಮಾರ್ಚ್ 10ಗೆ ಬರಬಹುದು ಅಥವಾ ಮಾರ್ಚ್ 15ಗೆ ಬರಬಹುದು ಅಂತ ಕನ್ಫರ್ಮ್ ಹೇಳ್ಬೋದು. ಬೇರೆ ಬೇರೆ ಕೆಲವು ಕಾಲೇಜುಗಳಲ್ಲೇ ಕ್ಯಾಟ್ ಎಕ್ಸಾಮ್ ಅನ್ನೋ ಹಲವಾರು ಕಾಲೇಜುಗಳಲ್ಲೇ ಬೇಗನೆ ನಡೆಸಬಹುದು ಅಥವಾ ನಡೆಸದೇ ಇರಬಹುದು. ಹೇಗಾದರೂ ಮಾರ್ಚ್ 15 ಅಂತೂ 100% ಬರ್ಕೊಡ್ತೀನಿ. ನಿಮ್ಮ ರಿಸಲ್ಟ್ ಅನ್ನು ನೀವು ನೋಡ್ಕೋಬಹುದು. 15ರ ಒಳಗಡೆ, 15ರ ಮೇಲೆ ಏನಿಲ್ಲ, ಮಾರ್ಚ್ 15ರ ಒಳಗಡೆ. ಓಕೆ, ಇದು ನಿಮ್ಮ ಸಿಹಿ ಸುದ್ದಿ ಆಯಿತು ಅನ್ಮಾತು. ಇನ್ನು ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ಲೀಸ್ ಟು ಚಾನಲ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಇರುತ್ತೆ. ಆಲ್ ದ ಬೆಸ್ಟ್. ಎಲ್ಲರೂ ಫಸ್ಟ್ ಸೆಮ್ ರಿಸಲ್ಟ್ಸ್ ಚೆನ್ನಾಗಿ ಬರಲಿ ಅಂತ ಹೇಳ್ಕೊಳ್ತಾ ಆಲ್ ದ ಬೆಸ್ಟ್. ಶೇರ್ ವಿತ್ ಮೋರ್ ಫ್ರೆಂಡ್ಸ್.